ಅಯ್ಯೋ ಕಣ್ಕಿರುಜಿ, ಏನಂತ ಹೇಳವ ನಾನು. ಹೋಗಿದ್ನಿ ನೆನ್ನೆ, ಎಂತ ಕತೆ ಮಾಡಿಟ್ಟವನವನು ಗೊತ್ತೇ ನಿನ್ಗೆ? ಅಯ್ಯೋ ಯಾಕಕ್ಕ, ಏನಾಯ್ತು? ಕಾಲ ನಿಜ ಸರಿ ಇಲ್ಲ ಕಣಗಿರಿಜಿ, ತುಂಬಾ ಕೆಟ್ಟೋಗ್ಬಿಟ್ಟೈತಿ ಈ ಕಾಲ ಅಂತೂ. ಅಬ್ಬಬ್ಬಬ್ಬಬ್ಬಬ್ಬ, ಅಯ್ಯೋ ರಾಮ. ಅಲ್ಲ ಸಂತಕ್ಕ, ಹುಸಿ ಹೇಳ್ರಲ್ಲ ಏನಾಯ್ತು? ಅಲ್ಲ ಕಣ್ಗಿರಿಜಿ, ರೇಷನ್ ತಗೊಂಡ್ಬರಕ್ಕೆ ಹೋಗಿದ್ರೆ ಎಂತ ಕೆಲಸ ಮಾಡಿಟ್ಟವನಂದ್ರೆ ಅವನು ರಾಗಿ ಕೊಟ್ಟವನೇ. ಎಂತ ರಾಗಿ ಕೊಟ್ಟವನು ಗೊತ್ತಾ ನಿನ್ಗೆ? ಯಾರು ತಿನ್ನಕ್ಕಾಗತ್ತಂತ ರಾಗಿ? ನಾನು ಮನೆಗೆ ಬಂದ್ಬಿಟ್ಟು ಚಲ್ತೀನಿ. ಯಮ್ಮ ರಾಮವೇ, ಏನು ಹೇಳಿ ನಾನು. ಅಲ್ಲ ಅವನು ಒಬ್ಬ ಮನುಷ್ಯ ಅಂತ ಗೊತ್ತಿಲ್ಲ ಅವನಿಗೆ. ಅವನು ಊಟ ತಿಂತಾನೆ, ಏನು ಮಣ್ಣ ತಿಂತಾನೆ ಅವನು. ಎಂತ ರಾಗಿ ಕೊಟ್ಟವನಂದ್ರೆ ಬರೀ ಮಣ್ಣಿದೆ ಕಣೆ ಅದರಲ್ಲಿ. ಮಣ್ಣಂತೆ ಅಳುಮುಳು ಅದು ಎಂತೆಂಥದ್ದು. ಇವಾಗ ನಾವು ಊರ ಕಡೆ ಎಲ್ಲ ಹೋದ್ರೆ, ಇವಾಗ ನಮ್ಮೂರ ಕಡೆ ತುಂಬ ಇವಾಗ ಇದಕ್ಕಪ್ಪ ಎಂಥದ್ದು ಹಸುಗೆಲ್ಲ ಮೇವಾಗ್ತೀವಲ್ಲ, ಅಲ್ಲಿ ಎತ್ಕೊಂಬರಕ್ಕೆ ಹೋಗ್ತೀವಲ್ಲ ಕಡ್ಡಿಗ ಅದು ಇದು, ಅದೆಲ್ಲ ಹಾಕಿಟ್ಟವನೇ ಅವನು. ನಾನೇನು ಹಸು ಏನೇ ಅದನ್ನು ತಿನ್ನಕ್ಕೆ? ಅಲ್ಲೇ ಇವನ ಇಂಥ ಕೆಲಸ ಮಾಡಿಟ್ಟವನೆ. ಅಯ್ಯೋ ಕಣಕ್ಕ, ನಾನು ಹೇಳೋದು ಮರ್ತೋದು ನೋಡಿ. ಒಂದು ಕೆಲವು ದಿನಗಳಿಂದ ಅಂದರೆ ಒಂದು 2-3 ತಿಂಗಳಾಯ್ತು ಬಿಡಿ, ನನಗೂ ಕೊಟ್ಟಿದ್ದ ನೋಡ ಅಂತದೆ. ನಾನು ನಿಂತರ ಏನು ಸುಮ್ಮನಿರೋಳಲ್ಲ ನೋಡಿ. ಎತ್ಕೊಂಡೋಗ ಅವ್ನ ಮುಂದೆನೇ ಚಲ್ದೆ ನೋಡಿ. ಇವತ್ತು ಎತ್ಕೊಂಬಂದ, ಮನೆಗೆ ಹೋಗ್ಬಿಟ್ಟು ನೋಡಿದೆ ಇಂಥ ಕೆಲಸ ಮಾಡಿಟ್ಟವ ಅಂತ ಗೊತ್ತಾಗಿದ್ದ ತಕ್ಷಣ ಏನು ಮಾಡಿದೆ ಅಂತ ಹಾಕಿದೆ ಅವ್ನ ಮುಂದೆ. ಏನಿದು ಅಂತ ಹೇಳಿದೆ. ಅವಾಗ ಅವನು ಏನಕ್ಕ ರಾಗಿ ಅಂದ. ಉಗ್ದೆ ಅಂದರೆ ಮುಖ ಎಲ್ಲ ಅವ್ನಿಗೆ ನಾನು ತೋರ್ಸೋಕ್ಕಾಗಿಲ್ಲ ನೋಡಿ. ಮುಖ ಹಂಗೂ ಉಗ್ದೀವ್ನಿ, ಅದು ಒಬ್ರಿಬ್ರು ನಡುವೆ ಉಗ್ದಿಲ್ಲ ನೋಡಿ ನಾನು ಅವನಿಗೆ. ಎಲ್ಲರ ಮುಂದೆನೂ ಉಗ್ದೀವ್ನಿ ನಾನು. ಏನು ಕೊಡ್ತಿದ್ಯಾ ನೀನು ಜನಗಳಿಗೆ? ನಿನ್ನ ಹತ್ರ ಬರೋರೆಲ್ಲ ಯಾರು ಹೇಳಲ್ಲ ಅಂದ್ಕೊಂಡು ಸುಮ್ಮನೆ ಇದೆಯೇನು? ನಾನು ಅವ್ರ ಥರ ಸುಮ್ಮನೆ ಇರೋಳ ಇದೀನಲ್ಲ. ಹಿಂಗೆ ಏನಾದರೂ ಮಾಡೋದು ನೀನು ಗೊತ್ತಾದರೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ ಅವನಿಗೆ. ನಾನೇನು ಹಸು ಅಂದ್ಕೊಂಡಿದ್ಯಾ, ಏನು ಅಂದ್ಕೊಂಡಿದ್ಯಾ? ಇಲ್ಲೆಲ್ಲ ಹೋಗ್ಬಿಟ್ಟು ಹುಲ್ಲೇನು ತಿಂತೀನ ನಾನು? ನೀನು ಇಂಥ ರಾಗಿ ಕೊಡೋಕ್ಕೆ? ಅದು ರಾಗಿ ಕೊಟ್ಟಿದ್ಯಾ ನೀನು? ರಾಗಿನಲ್ಲಿ ಹುಲ್ಲಂತೆ ಅದಂತೆ ಇದಂತೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ಯಾ? ನಾನು ಏನಪ್ಪ ಅಂದ್ಕೊಂಡಿದ್ಯಾ ನೀನು ಅಂತ ಹೋಗಿದ್ದು ಬಂದೀವ್ನಿ. ಹೌದಾ ಕಣ್ಗಿರ್ಜಿ, ನೋಡೇ ಇವನು ನನಗೂ ಅಂತ ಕೆಲಸ ಮಾಡಿಟ್ಟವನಲ್ಲಿ ಇವಾಗ. ಶಾಂತಕ್ಕ ನೋಡೆ, ಇದೇ ಚಾನ್ಸೇ, ಹೋಗ್ಬಿಟ್ಟೆ ಹೋಗಿ ಅವನಿಗೆ ಸ್ವಲ್ಪ. ಅಮ್ಮ ಎಂಥ ಜನಗಳಿದಾರೆ ನೋಡಿ. ನನ್ಗೆ ತಂಗೆ ಮಾಡ್ದ ಅಂದರೆ ನಮ್ಮೂರಲ್ಲಿ ಮಾಡಿದ್ದೆ ಬಿಡು. ನಿನ್ನ ನೋಡಿದ್ರೆ ಈ ಊರಲ್ಲಿ ಮಾಡವನೆ. ಹಿಂಗೆ ಇನ್ನು ಯಾವ್ಯಾವ ಊರಲ್ಲಿ ಏನೇನು ಮಾಡ್ಕೋತವ್ರು ಅವರು. ಏನು ಅನ್ಕೊಂಡ್ಬಿಟ್ಟಿದ್ದಾರೆ? ಕೊಡೋದು ಏನೋ ಸ್ವಲ್ಪ ಕೊಡ್ತಾರಲ್ಲ, ಅದು ಚೆನ್ನಾಗಿರೋದು ಕೊಡೋಕ್ಕಾಗಲ್ಲ ಇವಾಗ. ನಾವು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನ ಇವರು? ಅಲ್ಲ ಕಣ್ಗಿರ್ಚಿ, ನಾವು ತಿನ್ನೋದೇ ಅಷ್ಟು ನೋಡಿ. ಅದು ಕೊಡೋದು ಇಂಥ ಕೊಟ್ಟರೆ ಬರೀ ಮಣ್ಣೆ ಇದೆ ಕೊನೆ ಅದರಲ್ಲಿ. ನಾನು ಸುರಿತೀನಿ, ಆ ಮೂಟೆಯಿಂದ ಬರ್ತಿದೆ ಅಂದರೆ ಮಣ್ಣು. ಯಮ್ಮ ಏನು ನಾನೇನು ಮನೆ ಕಟ್ತೀವಿ ಅನ್ಕೊಂಡವ್ ನಾನು ನನಗೆ ರಾಗಿನಲ್ಲಿ ಮಣ್ಣಾಗಿ ಕಳ್ಸೋಕ್ಕೆ. ಅಯ್ಯಪ್ಪ, ತಿಂದರೆ ಏನೇ ಆಗುತ್ತೆ ನಮ್ಮ ಕರಳು. ಯಮ್ಮ ನನಗೆ ನೆನೆಸ್ಕೊಂಡೇ ಭಯ ಆಗುತ್ತೆ. ಇನ್ನು ಎಂತೆಂಥವ್ರಿಗೆ ಏನೇನು ಕೊಟ್ಟವನೋ ಏನು ಕೊತ್ತೇನೋ. ಇವಾಗ ನೋಡ್ಕೊಂಡೇ ಗಿರ್ಜಿ, ನನಗೆ ಇಂಥ ರಾಗಿ ಕೊಟ್ಟವನಂದ್ರೆ ಬೇರೆಗೂ ಕೊಟ್ಟೇ ಇರ್ತಾನೆ. ನನಗೆ ಅದು ತಿಳ್ಕೊಬೇಕಂತ ತುಂಬ ಇದು ನೋಡಿ ನನಗೆ. ಫಸ್ಟ್ ಯಾರ ಹತ್ರ ಕೇಳಬೇಕು ಅಂತ ಇವನಿ. ಏನು ಮಾಡೋದು ಯಾರು ಗೊತ್ತಿಲ್ಲ. ಅದು ಯಾರು ಏನು ತಗೊಂಡೋಗೋರು ನನಗಂತೂ ಅಲ್ಲಿ ಪರಿಚಯನೂ ಇಲ್ಲ. ಕೇಳೋಣ ಅಂದ್ರೆ ನೋಡಿ ಅಂತಕ ನೋಡಿ ಹಿಂಗೆಲ್ಲ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಬೇಡಿ ನೀವು. ಅವ್ನಿಗೆ ಹೋಗ್ಬೇಕು ನೀವು ಇವತ್ತೇ ತೋರಿಸ್ಬೇಕು ಅವ್ನಿಗೆ. ಅವ್ನ ಮುಖಕ್ಕೆ ಚೆನ್ನಾಗಿ ಉಗ್ದು ಬರ್ಬೇಕು ನೀವು. ಅಲ್ಲ ಇವಾಗ ನಮ್ಗೆ ಏನಾದರೂ ಆದರೆ ಆ ಡಾಕ್ಟ್ರು ಆಪ್ರೇಷನ್ ಮಾಡ್ಬೇಕಂತಾನೆ. ಏನಕ್ಕಂದ್ರೆ ಕಲ್ಲೆಲ್ಲ ತಿಂದ್ಬಿಟ್ಟಿರ್ತೀವಿ. ಆಮೇಲೆ ಏನಾದರೂ ಮಾಡ್ಬೇಕು ನೋಡಿ. ನಾನು ಹೋಗ್ಬಿಟ್ಟು ಅವ್ನಿಗೆ ಹಾಕವನಲ್ಲ ನನ್ನ ರೇಷನ್, ಅವನೇ ಎತ್ಕೊಂಡೋಗಿ ಆಪ್ರೇಷನ್ ರೂಮಲ್ಲಿ ಬಿಸಾಕ್ತೀನಿ. ಅವ್ನಿಗೆಲ್ಲ ಕಟ್ ಮಾಡ್ಬೇಕು ನೋಡು ಅವ್ನಿಗೆ. ಆಪ್ರೇಷನ್ ಮಾಡಿಬಿಟ್ಟು ನಾನು ಮಾಡಿರೋ ಕೆಲಸಕ್ಕೆ ಎಷ್ಟು ಜನಗಳಿಗೆ. ಅಮ್ಮ ಎಂಥ ಕೆಲಸ ಮಾಡಿಟ್ಟವನೇ. ಅಲ್ಲ ನಮಗೇನೋ ಸ್ವಲ್ಪ ಕಾಣಿಸುತ್ತೆ ಅಂತ ನಾವೇನೋ ಹೇಳಕ್ಕೆ ಹೋಗ್ತೀವಿ. ಪಾಪ ಮನೇಲಿ ಒಬ್ಬೊಬ್ರು ಅಜ್ಜಿಗಳಿರ್ತಾರಲ್ಲ, ಅವ್ನಿಗೇನೋ ಕೊಡ್ತಾರೆ ಅಂತ ರೇಷನ್ ಅವ್ರ ಪಾಪ ತೊಗೊಂಬಂದು ಕಣ್ ಕಾಣಲ್ಲ ಏನಿಲ್ಲ ಕುತ್ಕೊಂಡ್ಬಿಟ್ಟವ್ರು ತಿಂದ್ಬಿಟ್ರೆ ಏನು ಮಾಡೋರಂತ ಪರಿಸ್ಥಿತಿ. ನಿಜ ಕಣೆ ಗಿರಿಜಿ, ನೋಡಿ ನನಗೆ ಕಣ್ ಕಾಣಕ್ಕಿಲ್ಲ. ಅದು ಹೆಂಗೋ ಬೆಳಗ್ಗೆ ಆಗೈತಿ ಅಲ್ವಾ, ಈಗ ಹಂಗೆ ತಗೊಂಬನ್ನಿ ಕೈಯಲ್ಲಿ ಮುಟ್ತಿದ್ರೆ ಎಷ್ಟು ತೆಳುವಾಗಿದೆ ಅಂದರೆ ಇದೇನಿದೆ ಹಿಂಗೈತೆ ಅಂತ ನೋಡು. ನನ್ನ ಕನ್ನಡಕ ಹಾಕೊಂಡು ನೋಡಿದ್ರೆ ಅಮ್ಮ ಇಂಥ ಕೆಲಸ ಮಾಡಿಟ್ಟವನಲ್ಲೇ ಅವನು.